ಹೀಗಾಗಿ ಎಲ್ಲೋ ಎವೇನೋ MCOM ಮತ್ತೇನು ಮಾಡ್ಕೊಂಡು ಒಂದು ಏನೋ B.Ed ಮಾಡ್ಬೇಕಾದ್ರೆ ಒದ್ದಾಡ್ತಾರೆ. ಇವತ್ತು B.Ed ಮಾಡ್ಬೇಕಾದ್ರೆ ಲಕ್ಷಗಟ್ಟಲೆ ಖರ್ಚು, MA ಮಾಡ್ಬೇಕಾದ್ರೆ ಲಕ್ಷಗಟ್ಟಲೆ ಖರ್ಚು. ಬಡ ಮಕ್ಕಳಿಗೆ ಇವತ್ತು ಅದು ಅಸಾಧ್ಯ ಆಗ್ಲಿಕ್ಕೆ. ಹೀಗಾಗಿ ನಮ್ಮ ಶಿಕ್ಷಕರ ಕೊರತೆ ಸಾಕಷ್ಟಲ್ಲ, ಮ್ಯಾಕ್ಸಿಮಮ್ ಅದ. ಆ ಶಿಕ್ಷಕರು ಎಷ್ಟು ಹೆಚ್ಚಾಗ್ತಾರೆ ಆ ಪ್ರಮಾಣದಲ್ಲಿ ನಮ್ಮಲ್ಲಿ ಶಿಕ್ಷಣ ಹೆಚ್ಚಾಗಿ ಪ್ರತಿಯೊಂದು ಮಗುವೂ ಈ ದೇಶದ ಸಂಪತ್ತು ಆಗ್ತಾನೆ. ನಾವು ಪ್ರತಿಯೊಂದು ಮಗುವೂ ದೇಶದ ಸಂಪತ್ತು ಮಾಡ್ತಾ ಇಲ್ಲ. ಕೆಲವೇ 10% ಜನರ ಮಕ್ಕಳನ್ನು ತಯಾರು ಮಾಡುವಂಥ ಖಾಸಗಿಯರು ಮಾಡ್ಕೊಟ್ಬಿಟ್ಟಿವಿ ನಾವು. ಹೀಗಾಗಿ ಭಾಳಷ್ಟು ಮಕ್ಕಳಿಗೆ, ಮ್ಯಾಕ್ಸಿಮಮ್ ಮಕ್ಕಳಿಗೆ 90% ಮಕ್ಕಳಿಗೆ ದೊಡ್ಡ ಒಂದು ಎಜುಕೇಷನ್ ಸಿಗ್ತಾ ಇಲ್ಲ, ಒಂದು ವೈಚಾರಿಕ ಶಿಕ್ಷಣ ಸಿಗ್ತಾ ಇಲ್ಲ. SLC ಮುಗಿದ್ರೆ PUC ಸೈನ್ಸ್ ಹಸ್ತನಪ್ಪ ಅಂತಂದ್ರೆ ಲಕ್ಷಗಳಲ್ಲಿ ಖರ್ಚು ಮಾಡಿದಾಗ ಪಾಪ ಮಗು ಏನು ಮಾಡ್ಲಿಕ್ಕೆ ಸಾಧ್ಯದ, ತಂದೆ ಏನು ಮಾಡ್ಲಿಕ್ಕೆ ಸಾಧ್ಯದ? SLC ಆದ್ಮೇಲೆ ಬಿಡಿಸಿಬಿಡುವಂಥ ನೋಡ್ತಾ ಇದ್ದೀವಿ. ಬರ್ಲಿಕ್ಕೆ ಬರುತ್ತೆ, ಓದ್ಲಿಕ್ಕೆ ಬರುತ್ತೆ, ಆಯ್ತು ಶಿಕ್ಷಿತ ಆಗಿದ್ದಾನ, ಇದೊಂದು ಇವತ್ತು ನಾವು ಡಿಫೈನ್ ಮಾಡ್ತಾಯಿದ್ದೀವಿ. ಈ ಎಲ್ಲ ನೆಲೆಯಲ್ಲಿ ಶಿಕ್ಷಕರಿಗೆ ಇವತ್ತು ಆದ್ಯತೆ ಕೊಟ್ಟ ಅವ್ರು ಬದುಕೋದಕ್ಕೆ ಇದ್ರೊಳಗೆ ಅನುಕೂಲ ಆಗುವಷ್ಟು ಅವ್ರು ಪೇಮೆಂಟ್ ಕೊಟ್ಟರೆ ನಿಶ್ಚಿತವಾಗಿಯೂ ಈ ದೇಶದ ಸಂಪತ್ತನ್ನು ಬೆಳೆಸ್ತಾರೆ ಅವರು. ದೇಶದ ಸಂಪತ್ತು ಯಾವುದು? ಹೌದು, ನೆಲ, ಜಲ, ಗಾಳಿ ಈ ದೇಶದ ಸಂಪತ್ತು. ಅದು ಅದಕ್ಕೆ ಹೆಚ್ಚಿನ ದೊಡ್ಡ ಸಂಪತ್ತು. ಅದನ್ನು ಸರಿಯಾಗಿ ಬಳಸುವಂಥ ಶಕ್ತಿ, ಜ್ಞಾನ ನಮ್ಮ ಮಕ್ಕಳಿಗೆ ಬರಬೇಕಾಗಿದೆ. ನಿಸರ್ಗವನ್ನು ಯಾವ ರೀತಿ ದುಡಿಸ್ಕೋಬೇಕು, ನಿಸರ್ಗ ನಾವು ನಮಗೆ ಉಪಯೋಗ ಮಾಡಿಕೊಂಡು ಅದು ಉಳಿಬೇಕಾಗ ಎಂತ ವೈಜ್ಞಾನಿಕ ಮಕ್ಕಳನ್ನ ಬೆಳೆಸುವಂಥದ್ದು ಇಲ್ಲವೇ ಇಲ್ಲ. ನಮ್ಮ ಪರಿಸ್ಥಿತಿ ಏನಾಗಿದೆ, ದೈವ ಮತ್ತು ದೇವರ ಮೇಲೆ ಹಾಕಿಬಿಡುವಂಥದ್ದು. ದೇವ್ರು ಮಾಡಿದಂಗೆ ಆಗಿರಲಿ, ಹಣೆ ಬರ ಬರದಂಗೆ ಆಗಿರಲಿ, ಅದು ಹಣೆ ಬರಕ್ಕೆ ಬೆಲ್ಲತ್ತಿದ್ವಿ ನಾವು. ಇವತ್ತು ನೋಡ್ರಿ, ಅಲ್ಲೇ ಇಲ್ಲಿ ಹೋದ್ರೆ ನೀವು ಆ ಮಾತು ಬರ್ತದೆ. ಇವತ್ತು ಚಲೋ MBBS ದೊಡ್ಡ ಡಾಕ್ಟರ್ ಇರ್ತಾರೆ, MBBS MD ಆಗಿರ್ತಾರೆ, ಅವ್ರು ಪ್ರಯತ್ನ ಮಾಡ್ತಾರೆ ಮ್ಯಾಕ್ಸಿಮಮ್ ಆಗಿ. ಮಾಡಿದ ಮೇಲೆ ನೋಡ್ರಿಪ್ಪ ನಾವು ಮಾಡೋ ಪ್ರಯತ್ನ ಮಾಡೀವಿ, ಉಳಿದ್ರೆ ನಿಮ್ಮದು, ಉಳಿಲ್ಕ ದೇವ್ರದು, ಹಿಂಗೆ ಹೇಳ್ಬಿಡ್ತಾರೆ. ಇದು ಹೋಗ್ಬೇಕಾಗಿದೆ ನಮ್ಮಲ್ಲಿ. ಅದು ನಾನು ಯಾಕೆ ಮಾತ್ರ ಸ್ಪಷ್ಟ ಮಾತಾಡ್ತಾ ಇದ್ದೀನಪ್ಪ ಅಂತಂದ್ರೆ, ವೈಜ್ಞಾನಿಕ ವೈಚಾರಿಕವಾದ ಮಕ್ಕಳ ಈ ದೇಶದ